ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಆತ್ಮೀಯ ವೃಷಭ ರಾಶಿಯವರೇ, ಎದೆ ಮೇಲೆ ಕೈ ಇಟ್ಟು ಹೇಳಿ, ಕಳೆದ 3-4 ವರ್ಷದಿಂದ ಶನಿಯ ಪ್ರಭಾವದಿಂದ ಅಥವಾ ಗುರುಬಲದ ಕೊರತೆಯಿಂದ ನೀವು ಪಟ್ಟಪಾಡು ಯಾರಿಗಾದರೂ ಹೇಳಿಕೊಳ್ಳಲು ಸಾಧ್ಯವಿತ್ತ? ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಕಾಸಿಲ್ಲ, ನಂಬಿದವರೇ ಕುತ್ತಿಗೆ ಕೊಯ್ದರು, ಅನಾರೋಗ್ಯ, ಸಾಲಬಾಧೆ ಒಂದೋ ಎರಡು. ನೀವು ಭೂಮಿ ತಾಯಿಯಷ್ಟೇ ಸಹನೆ ಇರುವವರು ನಿಜ, ಆದರೆ ನಿಮಗೂ ಒಂದು ಮಿತಿ ಇದೆ ಅಲ್ವಾ? ಆದರೆ ಈಗ ಕಣ್ಣೀರು ಒರೆಸಿಕೊಳ್ಳಿ. ಈಗ ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ ಬದಲಾವಣೆ ಅಲ್ಲ, ಅದು ನಿಮ್ಮ ಹಣೆ ಬರಹದ ಬದಲಾವಣೆ. ಗ್ರಹಗತಿಗಳ ಪ್ರಕಾರ ನಿಮ್ಮ ಜೀವನದಲ್ಲಿ 12 ಪ್ರಮುಖ ಘಟನೆಗಳು ನಡೆಯುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ. ಈ 12 ಘಟನೆಗಳಲ್ಲಿ 10 ಘಟನೆಗಳು ನಿಮಗೆ ರಾಜಯೋಗ ತಂದರೆ, ಕೊನೆಯ ಆ 2 ಘಟನೆಗಳು ನಿಮ್ಮ ನಿದ್ದೆ ಕೆಡಿಸಬಹುದು. ಅದು ಏನು? ನಮ್ಮ ಭವಿಷ್ಯವನ್ನೇ ಬದಲಿಸಲಿರುವ 12 ಸತ್ಯಗಳನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವೃಷಭ ರಾಶಿಯವರು ಎಂದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿಯಂತೆ ಶಕ್ತಿವಂತರು ಮತ್ತು ನಿಷ್ಠಾವಂತರು. ನಿಮ್ಮ ಮನಸ್ಸಿನಲ್ಲಿರುವ ಇಷ್ಟಾರ್ಥಗಳು ಈಡೇರಬೇಕಿದ್ರೆ, ನಿಮ್ಮ ಕಷ್ಟಗಳು ಕರಗಿ ಹೋಗಬೇಕಿದ್ರೆ ಈಗಲೇ ಸಂಕಲ್ಪ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನನ್ನ ಎಲ್ಲ ಕೆಲಸಗಳಲ್ಲಿ ಜಯ ಸಿಗಲಿ, ರಕ್ಷಿಸು ಆಂಜನೇಯ ಎಂದು ಬರೆದು ಜೈ ಭಜರಂಗ ಬಲಿ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ಹನುಮಂತನ ಕೃಪೆ ಇದ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲನೆಯ ಮತ್ತು ಅತ್ಯಂತ ಪ್ರಮುಖ ಘಟನೆ ಎಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿರುವ ಸ್ಫೋಟಕ ಬದಲಾವಣೆ. ವೃಷಭ ರಾಶಿಯವರೇ, ಇಲ್ಲಿಯವರೆಗೂ ನೀವು ₹1 ಸಂಪಾದಿಸಲು 10 ರೂಪಾಯಿಯಷ್ಟು ಕಷ್ಟಪಟ್ಟಿದ್ದೀರಿ. ದುಡ್ಡು ಬರುತ್ತದೆ, ಆದರೆ ಕೈಯಲ್ಲಿ ನಿಲ್ಲಲ್ಲ ಎಂಬ ಕೊರಗು ನಿಮಗಿತ್ತು. ಆದರೆ ಈಗ ಈ ಕತೆ ಬದಲಾಗಲಿದೆ. ಇದಕ್ಕೆ ಮುಖ್ಯ ಕಾರಣ ಕರ್ಮದಾತ ಶನಿ. ಆರಂಭದಲ್ಲಿ ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶಿಸುತ್ತಾನೆ. ಮೀನ ರಾಶಿ ಅಂದರೆ ವೃಷಭ ರಾಶಿಯವರಿಗೆ 11ನೇ ಮನೆ, ಅಂದರೆ ಲಾಭಸ್ಥಾನ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯು ಲಾಭ ಸ್ಥಾನಕ್ಕೆ ಬಂದರೆ ಆ ವ್ಯಕ್ತಿಯನ್ನು ಕುಬೇರನನ್ನಾಗಿ ಮಾಡುತ್ತಾನೆ ಎಂದು ಹೇಳಲಾಗ್ತದೆ. ಇದರ ಅರ್ಥ ಏನು ಗೊತ್ತಾ? ನೀವು ನಿರೀಕ್ಷೆ ಮಾಡದ ಮೂಲಗಳಿಂದ ಹಣ ಹರಿದು ಬರಲಿದೆ. ಅದು ನಿಮ್ಮ ಹಳೆಯ ಹೂಡಿಕೆಗಳಿರಬಹುದು, ಪೂರ್ವಜರ ಆಸ್ತಿ ಇರಬಹುದು, ಅಥವಾ ಲಾಟರಿ ರೂಪದಲ್ಲಿರಬಹುದು. ವಿಶೇಷವಾಗಿ ಯಾರು ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ನಲ್ಲಿ ಆಸಕ್ತಿ ಹೊಂದಿದ್ದೀರೋ ಅವರಿಗೆ ಈ ವರ್ಷ ಬಂಗಾರದ ಬೆಲೆ, ಇಲ್ಲಿಯವರೆಗೆ ಆದ ನಷ್ಟವೆಲ್ಲವೂ ಬಡ್ಡಿ ಸಮೇತ ವಾಪಸ್ ಬರುವ ಯೋಗವಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರುವುದನ್ನು ಕಂಡು ನೀವೇ ಆಶ್ಚರ್ಯಪಡುತ್ತೀರಿ. ಇದು ನಡೆಯುವ ಮೊದಲ ಸತ್ಯ. ಎರಡನೇ ಘಟನೆ ನಿಮ್ಮ ಮನಸ್ಸಿಗೆ ಅತಿ ದೊಡ್ಡ ನೆಮ್ಮದಿ ತರುವಂಥದ್ದು. ಅದೇ ಸಾಲಬಾಧೆಯ ನಿವಾರಣೆ. ರಾತ್ರಿ ಮಲಗಿದರೆ ಸಾಲದ ಚಿಂತೆ ನಿಮ್ಮನ್ನ ಕಾಡುತ್ತಿತ್ತ? ಬಡ್ಡಿ ಕಟ್ಟಿ ಅಸಲು ತೀರಿಸಲಾಗದೆ ಎಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀರಿ. ನನ್ನ ಸಾಲ ನನ್ನ ಜೀವ ಇರುವವರೆಗೂ ತೀರುವುದಿಲ್ಲವೇನೋ ಎಂದು ಅಂದುಕೊಂಡಿದ್ದೀರಾ? ಬರೆದಿಟ್ಟುಕೊಳ್ಳಿ, ನಿಮ್ಮ ಪಾಲಿಗೆ ಋಣಮುಕ್ತ ವರ್ಷವಾಗಲಿದೆ. ಗ್ರಹಗಳ ಅನುಕೂಲಕರ ಸ್ಥಿತಿಯಿಂದಾಗಿ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ. ಅದು ಹೇಗೆ ಬರುತ್ತೆ ಅಂತ ಯೋಚಿಸಬೇಡಿ. ಆದರೆ ಬಂದ ಹಣದಿಂದ ನೀವು ಮೊದಲು ಮಾಡುವ ಕೆಲಸವೇ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸುವುದು. ಸಾಲ ಕೊಟ್ಟವರು ನಿಮ್ಮ ಮನೆ ಬಾಗಿಲಿಗೆ ಬಂದು ಅವಮಾನ ಮಾಡಿದ್ದು, ಫೋನ್ ಮಾಡಿ ಕಿರುಕುಳ ನೀಡಿದ್ದು ಎಲ್ಲವೂ ಇನ್ನು ನೆನಪು ಮಾತ್ರ. ನೀವು ತಲೆ ಎತ್ತಿ ಎದೆಯುಬ್ಬಿಸಿ ಸಮಾಜದಲ್ಲಿ ತಿರುಗಾಡುವ ಸಮಯವಿದು. ಆದರೆ ಒಂದು ಎಚ್ಚರಿಕೆ, ಹಳೆಯ ಸಾಲ ತೀರುತ್ತದೆ ಎಂದು ಹೊಸ ಸಾಲ ಮಾಡಲು ಹೋಗಬೇಡಿ. ಈ ವರ್ಷ ಶನಿ ನಿಮಗೆ ಋಣಮುಕ್ತನಾಗಲು ಒಂದು ಅವಕಾಶ ಕೊಡುತ್ತಿದ್ದಾನೆ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಇದು ಖಂಡಿತವಾಗಿಯೂ ಜರುಗಲಿರುವ ಎರಡನೇ ಘಟನೆ. ಮೂರನೇ ಘಟನೆ ಉದ್ಯೋಗಕ್ಕೆ ಸಂಬಂಧಿಸಿದ್ದು. ಎಷ್ಟೋ ಜನ ವೃಷಭ ರಾಶಿಯ ಯುವಕ ಯುವತಿಯರು ಡಿಗ್ರಿ ಮುಗಿಸಿ ಸರ್ಟಿಫಿಕೇಟ್ ಹಿಡಿದುಕೊಂಡು ಕೆಲಸಕ್ಕಾಗಿ ಅಲೆಯುತ್ತಿದ್ದಾರೆ. ಇಂಟರ್ವ್ಯೂಗಳಲ್ಲಿ ಪಾಸಾದರೂ ಆಫರ್ ಲೆಟರು ಬರುತ್ತಿಲ್ಲ ಎಂಬ ನೋವಿದೆಯಾ? ಅಥವಾ ಈಗಿರುವ ಕೆಲಸದಲ್ಲಿ ಬಾಸ್ ಕಿರಿಕಿರಿ, ಸಹೋದ್ಯೋಗಿಗಳ ರಾಜಕೀಯದಿಂದ ಬೇಸತ್ತು ಹೋಗಿದ್ದೀರಾ? ಈಗ ನಿಮ್ಮ ಕೆರಿಯರ್ ಗ್ರಾಫ್ ರಾಕೆಟ್ನಂತೆ ಮೇಲೆ ಏಳಲಿದೆ. ಇದು ನೀವು ನಂಬಲೇಬೇಕಾದ ಸತ್ಯ. ದಶಮ ಸ್ಥಾನದ ಅಧಿಪತಿ ಮತ್ತು ಲಾಭಸ್ಥಾನದ ಶನಿಯ ಕೃಪೆಯಿಂದ ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತ, ಮನಸ್ಸಿಗೆ ಒಪ್ಪುವಂತ ಕೆಲಸ ಸಿಗಲಿದೆ. ವಿಶೇಷವಾಗಿ ಯಾರು ಸರ್ಕಾರಿ ಕೆಲಸಕ್ಕಾಗಿ ವರ್ಷಗಳಿಂದ ಓದುತ್ತಿದ್ದೀರೋ ಅವರಿಗೆ ಈ ವರ್ಷ ನೇಮಕಾತಿ ಆದೇಶ ಕೈ ಸೇರುವ ಪ್ರಬಲ ಯೋಗವಿದೆ. ಇನ್ನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಪ್ರಮೋಷನ್ ಜೊತೆಗೆ ನೀವು ನಿರೀಕ್ಷೆ ಮಾಡದಷ್ಟು ಸಂಬಳದ ಹೈಕ್ ಸಿಗಲಿದೆ. ನಿಮ್ಮ ಕೆಲಸವನ್ನು ಗುರುತಿಸುವವರು ಯಾರೂ ಇಲ್ಲ ಎಂದು ಕೊರಗುತ್ತಿದ್ದ ನಿಮಗೆ ಈ ವರ್ಷ ಮನ್ನಣೆ ಮತ್ತು ಗೌರವ ಎರಡೂ ಸಿಗಲಿದೆ. ಆಫೀಸ್ನಲ್ಲಿ ನಿಮ್ಮ ಮಾತು ಅಂತಿಮವಾಗಲಿದೆ. ನಾಲ್ಕನೇ ಘಟನೆ ಪ್ರತಿಯೊಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಕನಸು, ಅದೇ ಸ್ವಂತ ಸೂರು. ಬಾಡಿಗೆ ಮನೆಯಲ್ಲಿದ್ದು ಮನೆ ಮಾಲೀಕರ ಕಿರಿಕಿರಿ ಸಹಿಸಿ ನಿಮಗೆ ಸಾಕಾಗಿದೆಯಾ? ನನಗೊಂದು ಸಣ್ಣ ಗೂಡು ಯಾವಾಗ ಸಿಗುತ್ತದೆ ದೇವರೇ ಎಂದು ಪ್ರಾರ್ಥಿಸುತ್ತಿದ್ದೀರಾ? ಅದಕ್ಕೆ ಉತ್ತರ ನೀಡಲಿದೆ.
ನಿಮ್ಮ ಜಾತಕದ ಚತುರ್ಥ ಸ್ಥಾನ ಅಂದರೆ ಸುಖ ಸ್ಥಾನ ಮತ್ತು ಭೂಮಿಕಾರಕ ಕುಜಗ್ರಹದ ಅನುಗ್ರಹ ಈ ವರ್ಷ ನಿಮ್ಮ ಮೇಲಿದೆ. ಇದರ ಪರಿಣಾಮವಾಗಿ ನೀವು ಸ್ವಂತ ಮನೆ ಕಟ್ಟುವ ಅಥವಾ ಫ್ಲಾಟ್ ಖರೀದಿಸುವ ಯೋಗ ಕೂಡಿ ಬರಲಿದೆ. ಬಹಳ ವರ್ಷಗಳಿಂದ ಅರ್ಧಕ್ಕೆ ನಿಂತಿದ್ದ ಮನೆ ಕಾಮಗಾರಿ ಈ ವರ್ಷ ಪೂರ್ಣಗೊಳ್ಳಲಿದೆ. ಅಥವಾ ನೀವು ಸೈಟ್ ತೆಗೆದುಕೊಂಡು ಹಾಕಿದ್ದೀರಿ, ಆದರೆ ಮನೆ ಕಟ್ಟಲು ದುಡ್ಡು ಹೊಂದಾಣಿಕೆ ಆಗ್ತಿಲ್ಲ ಎಂದಿದ್ರೆ ಈ ವರ್ಷ ಬ್ಯಾಂಕ್ ಲೋನ್ ಮಂಜೂರಾಗಿ ನಿಮ್ಮ ಕನಸಿನ ಮನೆ ನಿರ್ಮಾಣವಾಗುತ್ತದೆ. ಗೃಹ ಪ್ರವೇಶದ ಭಾಗ್ಯ ವೃಷಭ ರಾಶಿಯವರಿಗೆ ಕಾದಿದೆ. ನಿಮ್ಮದೇ ಮನೆಯಲ್ಲಿ ನೀವು ನೆಮ್ಮದಿಯಿಂದ ನಿದ್ದೆ ಮಾಡುವ ದಿನಗಳು ದೂರವಿಲ್ಲ. 5ನೇ ಘಟನೆ ನಿಮ್ಮ ಅಂತಸ್ತಿಗೆ ಸಂಬಂಧಿಸಿದ್ದು. ಸಮಾಜ ನಿಮ್ಮನ್ನು ಅಳೆಯುವುದು ನೀವು ಎಂತಹ ಬಟ್ಟೆ ಹಾಕ್ತೀರಿ ಮತ್ತು ಎಂತಹ ವಾಹನದಲ್ಲಿ ಓಡಾಡ್ತೀರಿ ಎಂಬುದರ ಮೇಲೆ. ಇಲ್ಲಿಯವರೆಗೂ ಹಳೆಯ ಗಾಡಿಯನ್ನು ರಿಪೇರಿ ಮಾಡಿಸಿ ಸುಸ್ತಾಗಿದ್ದೀರಾ ಅಥವಾ ಬಸ್ಸು ಆಟೋಗಳಲ್ಲಿ ಓಡಾಡಿ ಸಾಕಾಗಿದೆಯಾ? ವಾಹನ ಯೋಗ ಪ್ರಬಲವಾಗಿದೆ. ನಿಮ್ಮ ಮನೆ ಮುಂದೆ ಹೊಸ ಕಾರು ಅಥವಾ ಬೈಕ್ ಬಂದು ನಿಲ್ಲಲಿದೆ. ಅದು ಕೇವಲ ವಾಹನವಲ್ಲ, ಅದು ನಿಮ್ಮ ಏಳಿಗೆಯ ಸಂಕೇತ. ವಿಶೇಷವಾಗಿ ಶುಕ್ರನು ವೃಷಭ ರಾಶಿಯ ಅಧಿಪತಿಯಾಗಿರುವುದರಿಂದ ಐಷಾರಾಮಿ ವಾಹನಗಳ ಕಡೆಗೆ ನಿಮ್ಮ ಒಲವು ಹೆಚ್ಚಿರುತ್ತದೆ. ಬಿಳಿ ಅಥವಾ ಸಿಲ್ವರ್ ಬಣ್ಣದ ವಾಹನ ನಿಮಗೆ ಅದೃಷ್ಟವನ್ನು ತರಲಿದೆ. ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಹೊಸ ಗಾಡಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥ ಘಟನೆ ಈ ವರ್ಷ ನಡೆಯುತ್ತದೆ. ಇದು ನಿಮಗೆ ಸಮಾಜದಲ್ಲಿ ಒಂದು ಗೌರವದ ಸ್ಥಾನವನ್ನು ತಂದುಕೊಡುತ್ತದೆ. ಲಾಂಗ್ ಡ್ರೈವ್ ಹೋಗುವ ಕುಟುಂಬದ ಜೊತೆ ಪ್ರವಾಸ ಹೋಗುವ ಅವಕಾಶಗಳು ಈ ವಾಹನದಿಂದ ಕೂಡಿ ಬರಲಿವೆ. 6ನೇ ಘಟನೆ ಅವಿವಾಹಿತರಿಗೆ ಸಿಹಿ ಸುದ್ದಿ. ವಯಸ್ಸು 30 ದಾಟಿದೆ, ಇನ್ನೂ ಮದುವೆಯಾಗಿಲ್ಲ, ನೋಡಿದ ಸಂಬಂಧಗಳೆಲ್ಲ ಮುರಿದು ಬೀಳುತ್ತಿವೆ ಎಂಬ ಚಿಂತೆ ಪೋಷಕರಿಗೆ ಮತ್ತು ನಿಮಗಿದೆಯಾ? ಗುರುಬಲವು ಸಪ್ತಮ ಭಾವದ ಮೇಲೆ ಬೀರುವುದರಿಂದ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಇದು ಕೇವಲ ಮದುವೆಯಲ್ಲ, ನೀವು ಬಯಸಿದಂಥ ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಸಂಗಾತಿ ಸಿಗುವ ಯೋಗ. ವಿಶೇಷವಾಗಿ ಪ್ರೇಮ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗದೆ ಒದ್ದಾಡುತ್ತಿರುವವರಿಗೆ ಜಯ ಸಿಗಲಿದೆ. ಮನೆಯವರ ಮನಸ್ಸು ಬದಲಾಗಿ ನಿಮ್ಮ ಪ್ರೀತಿಗೆ ಹಸಿರು ನಿಶಾನೆ ತೋರಿಸುತ್ತಾರೆ. ವರ್ಷದ ದ್ವಿತೀಯಾರ್ಧದಲ್ಲಿ ಅದ್ದೂರಿ ವಿವಾಹ ನಡೆಯುವ ಸಾಧ್ಯತೆಗಳು 90%ದಷ್ಟಿದೆ. ಒಂಟಿತನ ದೂರವಾಗಿ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಲಿದೆ. ನಿಮ್ಮ ಸುಖ ದುಃಖ ಹಂಚಿಕೊಳ್ಳಲು ಒಬ್ಬ ಸಂಗಾತಿ ಬರುವ ಈ ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. 7ನೇ ಘಟನೆ ವಂಶೋದ್ಧಾರಕ್ಕೆ ಸಂಬಂಧಿಸಿದ್ದು. ಮದುವೆಯಾಗಿ ಎಷ್ಟೋ ವರ್ಷಗಳಾಗಿವೆ, ಎಲ್ಲರಿಗೂ ಮಕ್ಕಳಾಗಿವೆ, ನಮಗೆ ಮಾತ್ರ ಇಲ್ಲ ಎಂಬ ಕೊರಗು ದಂಪತಿಗಳಲ್ಲಿದ್ದರೆ ಅದಕ್ಕೆ ಅಂತ್ಯ ಹಾಡಲಿವೆ. ಪಂಚಮ ಸ್ಥಾನದಲ್ಲಿ ಗುರುದೃಷ್ಟಿ ಮತ್ತು ಗ್ರಹಗಳ ಬೆಂಬಲದಿಂದಾಗಿ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವ ಯೋಗವಿದೆ. ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಈ ವರ್ಷ ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಮಗುವಿನ ಅಳು ಕೇಳಿಸಲಿದೆ. ತೊಟ್ಟಿಲು ತೂಗುವ ಭಾಗ್ಯ ನಿಮಗೆ ಸಿಗಲಿದೆ. ಇನ್ನು ಈಗಾಗಲೇ ಮಕ್ಕಳಿರುವವರಿಗೆ ಈ ವರ್ಷ ಮಕ್ಕಳಿಂದ ತೀವ್ರ ಸಂತೋಷ ಕಾದಿದೆ. ನಿಮ್ಮ ಮಕ್ಕಳು ಓದಿನಲ್ಲಿ, ಕ್ರೀಡೆಯಲ್ಲಿ ಅಥವಾ ತಾವು ಆರಿಸಿಕೊಂಡ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಲಿದ್ದಾರೆ. ಅವರ ಸಾಧನೆ ಕಂಡು ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಬರುವುದು ಖಂಡಿತ. ಸಮಾಜದಲ್ಲಿ ಇಂಥವರ ತಂದೆ ತಾಯಿ ಎಂದು ಗುರುತಿಸಿಕೊಳ್ಳುವ ಹೆಮ್ಮೆ ನಿಮಗೆ ಸಿಗಲಿದೆ. 8ನೇ ಘಟನೆ ವ್ಯಾಪಾರಸ್ಥರಿಗೆ. ನೀವು ಸ್ವಂತ ಉದ್ಯಮ ಮಾಡುತ್ತಿದ್ದೀರಾ, ಕಿರಾಣಿ ಅಂಗಡಿಯಿಂದ ಹಿಡಿದು ಕಾರ್ಖಾನೆ ನಡೆಸುವವರೆಗೆ ವೃಷಭ ರಾಶಿಯ ವ್ಯಾಪಾರಿಗಳಿಗೆ ಒಂದು ಜಾಕ್ಪಾಟ್ ವರ್ಷ. ಶನಿಯು ಲಾಭ ಸ್ಥಾನದಲ್ಲಿರುವುದರಿಂದ ಬಿಸ್ನೆಸ್ನಲ್ಲಿ ಟರ್ನೋವರ್ ಡಬಲ್ ಆಗಲಿದೆ. ನಿಮ್ಮ ಕಾಂಪಿಟೇಟರ್ಗಳು ಎಷ್ಟೇ ಅಡೆತಡೆ ಉಂಟು ಮಾಡಿದರೂ ಗ್ರಾಹಕರು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತಾರೆ. ಹೊಸ ಬ್ರಾಂಚ್ ತೆರೆಯಲು, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡಲು ಇದು ಸುವರ್ಣ ಕಾಲ. ವಿಶೇಷವಾಗಿ ಹೋಟೆಲ್ ಉದ್ಯಮ, ಟೆಕ್ಸ್ಟೈಲ್ಸ್, ಫ್ಯಾಷನ್ ಡಿಸೈನಿಂಗ್ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಕಲ್ಪನೆಗೂ ಮೀರಿದ ಲಾಭ ಕಾದಿದೆ. ಪಾಲುದಾರರ ಜೊತೆಗಿನ ಮನಸ್ತಾಪಗಳು ದೂರವಾಗಿ ಬಿಸ್ನೆಸ್ ಸುಗಮವಾಗಿ ಸಾಗಲಿದೆ. ಹೂಡಿಕೆ ಮಾಡಲು ಭಯಪಡಬೇಡಿ. ಹಾಕುವ ಬಂಡವಾಳ ಮುಂದಿನ 5 ವರ್ಷದವರೆಗೆ ನಿಮಗೆ ಲಾಭ ತಂದುಕೊಡಲಿದೆ. 9ನೇ ಘಟನೆ ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶದ ಕನಸು ಕಾಣುವವರಿಗೆ. ವೀಸಾ ಸಿಗದೆ ಪರದಾಡುತ್ತಿದ್ದೀರಾ ಅಥವಾ ವಿದೇಶದಲ್ಲಿ ಸೆಟಲ್ ಆಗಬೇಕು ಎಂಬ ಕನಸು ಕಾಣ್ತಿದ್ದೀರಾ? ದೂರ ಪ್ರಯಾಣದ ಯೋಗ ಪ್ರಬಲವಾಗಿದೆ. ಕೆಲಸದ ನಿಮಿತ್ತ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ನೀವು ವಿದೇಶಕ್ಕೆ ಹಾರುವ ಘಟನೆ ನಡೆಯುತ್ತದೆ. ಪಾಸ್ಪೋರ್ಟ್ನಲ್ಲಿ ವೀಸಾ ಸ್ಟ್ಯಾಂಪ್ ಬೀಳುವ ಸಮಯ ಬಂದಿದೆ. ಇನ್ನು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಮೆಡಿಕಲ್, ಇಂಜಿನಿಯರಿಂಗ್, CA ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುತ್ತಿರುವವರಿಗೆ ಗ್ರಹಗಳ ಸಂಪೂರ್ಣ ಬೆಂಬಲವಿದೆ. ನಿಮ್ಮ ಏಕಾಗ್ರತೆ ಹೆಚ್ಚಲಿದೆ. ಪರೀಕ್ಷೆಯಲ್ಲಿ ನೀವು ನಿರೀಕ್ಷೆಗಿಂತ ಹೆಚ್ಚು ಅಂಕ ಗಳಿಸಿ ರ್ಯಾಂಕ್ ಪಡೆಯುವಿರಿ. ತಂದೆ ತಾಯಿಯ ಕನಸನ್ನು ನನಸು ಮಾಡುವ ಶಕ್ತಿ ನಿಮಗೆ ಈ ವರ್ಷ ಸಿಗಲಿದೆ. ವಿದ್ಯಾರ್ಥಿಗಳು ಮೊಬೈಲ್ ವ್ಯಾಮೋಹ ಬಿಟ್ಟು ಓದಿನ ಕಡೆ ಗಮನ ಕೊಟ್ಟರೆ ಸರಸ್ವತಿ ನಿಮ್ಮ ನಾಲಿಗೆಯ ಮೇಲೆ ನರ್ತನ ಮಾಡುತ್ತಾಳೆ. 10ನೇ ಘಟನೆ ಸ್ವಲ್ಪ ಆತಂಕಕಾರಿಯಾಗಿದೆ. ಆರೋಗ್ಯವೇ ಭಾಗ್ಯ ಅಂತಾರೆ, ಆದರೆ ವೃಷಭ ರಾಶಿಯವರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ದಟ್ಟವಾಗಿದೆ.
ಇದನ್ನು ನಿಮಗೆ ಹೆದರಿಸಲು ಹೇಳುತ್ತಿಲ್ಲ, ಎಚ್ಚರಿಸಲು ಹೇಳುತ್ತಿದ್ದೇನೆ. ಪ್ರಮುಖವಾಗಿ ಕುತ್ತಿಗೆ ನೋವು, ಥೈರಾಯ್ಡ್ ಸಮಸ್ಯೆ ಮತ್ತು ಉದರ ಸಂಬಂಧಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿಮ್ಮನ್ನು ಹೈರಾಣಾಗಿಸಬಹುದು. ಕೆಲಸದ ಒತ್ತಡದಲ್ಲಿ, ಹಣ ಸಂಪಾದಿಸುವ ಭರದಲ್ಲಿ ನೀವು ಊಟ ಮತ್ತು ನಿದ್ದೆಯನ್ನು ನಿರ್ಲಕ್ಷ್ಯ ಮಾಡುತ್ತೀರಿ. ಇದರ ಪರಿಣಾಮವಾಗಿ ವರ್ಷದ ಮಧ್ಯಭಾಗದಲ್ಲಿ ಆಸ್ಪತ್ರೆಗೆ ಅಲೆದಾಡುವ ಪರಿಸ್ಥಿತಿ ಬರಬಹುದು. ವಿಶೇಷವಾಗಿ ಸಕ್ಕರೆ ಕಾಯಿಲೆ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ನಿರ್ಲಕ್ಷ್ಯವು ದೊಡ್ಡ ಅಪಾಯಕ್ಕೆ ದಾರಿ ಮಾಡಿಕೊಡಬಹುದು. ಆದ್ದರಿಂದ ಹಿಂದೆ ಜಿಮ್, ಯೋಗ ಅಥವಾ ವಾಕಿಂಗ್ ಶುರು ಮಾಡಿ. ನಾಲಿಗೆ ಚಪಲಕ್ಕೆ ಬಿದ್ದು ಸಿಕ್ಕಿದ್ದನ್ನು ತಿನ್ನಬೇಡಿ. ಆರೋಗ್ಯದ ಮೇಲೆ ಮಾಡುವ ಖರ್ಚು ನಿಮ್ಮ ಉಳಿತಾಯವನ್ನು ಕರಗಿಸಬಹುದು. ಎಚ್ಚರ. 11ನೇ ಘಟನೆ ನಿಮ್ಮ ಸ್ವಭಾವಕ್ಕೆ ಸಂಬಂಧಿಸಿದ್ದು. ವೃಷಭ ರಾಶಿಯವರ ದೊಡ್ಡ ಶಕ್ತಿ ತಾಳ್ಮೆ, ಆದರೆ ದೊಡ್ಡ ದೌರ್ಬಲ್ಯ ಹಠ. ನಿಮ್ಮ ಈ ಹಠಮಾರಿ ಸ್ವಭಾವದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೋಗುವ ಘಟನೆ ನಡೆಯಬಹುದು. ಮನೆಯಲ್ಲಿ ಅಥವಾ ಆಫೀಸ್ನಲ್ಲಿ ನಾನು ಹಿಡಿದ ಮೊಲಕ್ಕೆ 3 ಕಾಲು ಅಂತವಾದ ಮಾಡಲು ಹೋಗಬೇಡಿ. ಸಮಯಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳದಿದ್ದರೆ ನಿಮ್ಮ ಅಹಂಕಾರದಿಂದಾಗಿ ಒಳ್ಳೆಯ ಸಂಬಂಧಗಳು ಮುರಿದು ಬೀಳಬಹುದು. ಸಂಗಾತಿಯ ಜೊತೆಗಿನ ಸಣ್ಣ ಜಗಳ ನಿಮ್ಮ ಹಠದಿಂದಾಗಿ ದೊಡ್ಡದಾಗಿ ಕೋರ್ಟ್ ಮೆಟ್ಟಿಲೇರುವ ಹಂತಕ್ಕೆ ಹೋಗಬಹುದು. ಅಥವಾ ಬಾಸ್ ಜೊತೆಗಿನ ಜಗಳದಿಂದ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ನೀವು ಕಲಿಯಬೇಕಾದ ಎಲ್ಲಿ ತಗ್ಗಿ ಬಗ್ಗೆ ನಡೆಯಬೇಕು ಅಲ್ಲಿ ನಡೆದರೆ ಮಾತ್ರ ನೀವು ಗೆಲ್ಲುತ್ತೀರಿ, ಇಲ್ಲದಿದ್ದರೆ ಸೋಲು ಖಚಿತ. 12ನೇ ಮತ್ತು ಕೊನೆಯ ಘಟನೆ. ಇದು ಅತ್ಯಂತ ನೋವಿನ ಸಂಗತಿ. ನೀವು ಒಂದು ದೊಡ್ಡ ನಂಬಿಕೆ ದ್ರೋಹವನ್ನು ಎದುರಿಸಬೇಕಾಗುತ್ತದೆ. ಅದು ಯಾರು ಗೊತ್ತಾ? ನಿಮ್ಮ ಶತ್ರುಗಳಲ್ಲ. ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ, ಯಾರಿಗೆ ಕಷ್ಟ ಕಾಲದಲ್ಲಿ ಹಣ ಕೊಟ್ಟು ಊಟ ಹಾಕಿ ಸಾಕಿದ್ದೀರೋ ಅವರೇ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಘಟನೆ ನಡೆಯಲಿದೆ. ವಿಶೇಷವಾಗಿ ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮ ಸೀಕ್ರೆಟ್ಗಳನ್ನು ಜಗತ್ತಿಗೆ ಹೇಳಿ ನಿಮಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸುತ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಗಳಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ, ನಿಮ್ಮ ರಹಸ್ಯಗಳನ್ನು ದೇವರನ್ನ ಬಿಟ್ಟು ಬೇರೆ ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ಕಣ್ಣು ಮುಚ್ಚಿ ಸಹಿ ಹಾಕಬೇಡಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ನಂಬಬೇಡಿ. ಈ ಎಚ್ಚರಿಕೆ ವಹಿಸಿದರೆ ಮಾತ್ರ ನೀವು ಬಚಾವಾಗುತ್ತೀರಿ. ಸ್ನೇಹಿತರೆ, ಕೇಳಿದ್ರಲ್ಲ 12 ಸತ್ಯಗಳನ್ನು. 10 ಒಳ್ಳೆಯ ಘಟನೆಗಳು ನಿಮಗೆ ರಾಜಯೋಗ ತಂದರೆ, ಆರೋಗ್ಯ ಮತ್ತು ನಂಬಿಕೆ ದ್ರೋಹದ ವಿಚಾರದಲ್ಲಿ ನೀವು ಎಚ್ಚರ ತಪ್ಪಿದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಈ ಕಂಟಕಗಳಿಂದ ಪಾರಾಗಲು ಸರಳ ಪರಿಹಾರ ಇಲ್ಲಿದೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ಗೋಮಾತೆಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ತಿನ್ನಿಸಿ. ಇದು ವೃಷಭ ರಾಶಿಯವರ ಸರ್ವ ಸಂಕಷ್ಟಗಳನ್ನು ನಿವಾರಿಸುವ ರಾಮಬಾಣ. ಹಾಗೆಯೇ ಶನಿಯ ಆಶೀರ್ವಾದಕ್ಕಾಗಿ ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದನ್ನು ಮರೆಯಬೇಡಿ. ನೆನಪಿಡಿ ಸ್ನೇಹಿತರೆ, ವೃಷಭ ರಾಶಿಯವರಾದ ನೀವು ಸೋಲನ್ನು ಗೆಲ್ಲಲು ಹುಟ್ಟಿದವರು. ನಿಮಗೆ ಪರೀಕ್ಷೆಗಳನ್ನು ನೀಡಬಹುದು, ಆದರೆ ಅಂತಿಮ ಜಯ ನಿಮ್ಮದೇ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮ ಪಾದದಡಿ ಇರುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹದ್ದೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಅರ್ಪಿಸಿ. ಎಲ್ಲರಿಗೂ ವೃಷಭ ರಾಶಿಯವರೇ, ನೀವು ಹಗಲಿರುಳು ಕಷ್ಟಪಡುತ್ತೀರಾ. ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮ್ಮ ರಕ್ತವನ್ನೇ ಬೆವರಾಗಿ ಹರಿಸುತ್ತೀರಾ. ಆದರೂ ಯಶಸ್ಸು ಮರೀಚಿಕೆಯಾಗಿದೆಯಾ? ನೀವು ಬೆಟ್ಟದಷ್ಟು ಕೆಲಸ ಮಾಡಿದರೂ ನಿಮಗೆ ಸಿಗುವ ಪ್ರತಿಫಲ ಮಾತ್ರ ಕೇವಲ ಸಾಸಿವೆಯಷ್ಟು. ಯಾಕೆ ಹೀಗಾಗ್ತಿದೆ ಎಂದು ಎಂದಾದರೂ ಒಮ್ಮೆಯಾದರೂ ಶಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಅದೃಷ್ಟವೇ ಸರಿಯಿಲ್ಲ ಎಂದು ಎಂದೋ, ಅಥವಾ ಸಮಯ ನಿಮ್ಮ ಪರವಾಗಿಲ್ಲ ಎಂದು, ದೇವರೇ ನಿಮ್ಮ ಕೈ ಬಿಟ್ಟಿದ್ದಾನೆ ಎಂದು ನೀವು ಅಂದುಕೊಂಡಿದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಡ್ಡಲಾಗಿ ನಿಂತಿರುವ ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮನ್ನು ಸದಾ ಕಾಲ ಕೆಳಗೆ ಎಳೆಯುತ್ತಿರುವ 3 ಬಹುದೊಡ್ಡ ಗುಪ್ತ ಶತ್ರುಗಳಿದ್ದಾರೆ. ಹೌದು, ಕಣ್ಣಿಗೆ ಕಾಣದ ಆದರೆ ನಿಮ್ಮನ್ನು ಒಳಗಿಂದಲೇ ಕೊರೆಯುತ್ತಿರುವ ಆ 3 ಶತ್ರುಗಳ ರಹಸ್ಯವನ್ನು ನಾನು ಇಂದು ಬಿಚ್ಚಿಡಲಿದ್ದೇನೆ. ಆ ಶತ್ರುಗಳು ಯಾರು, ಅವರು ಎಲ್ಲಿದ್ದಾರೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಬೆಚ್ಚಿ ಬೀಳುತ್ತೀರಿ. ಈ ವಿಡಿಯೋದ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಜೀವನದ ಕನ್ನಡಿಯಾಗಿರಲಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಆ 3 ಶತ್ರುಗಳ ಹೆಸರನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಎಲ್ಲಿ ಎಡವುತ್ತಿದ್ದೀರಿ ಎಂಬ ಕಟು ಸತ್ಯ ನಿಮಗೆ ಅರಿವಾಗುತ್ತದೆ. ಅದಕ್ಕೂ ಮೊದಲು ತಪ್ಪದೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ವೃಷಭ ರಾಶಿ ಅಂದರೆ ಅದು ಶುಕ್ರ ಗ್ರಹದ ಒಡೆತನದಲ್ಲಿರುವ ಭೂಮಿ ತತ್ವವನ್ನು ಹೊಂದಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ರಾಶಿ. ನೀವು ಹುಟ್ಟಿನಿಂದಲೇ ಕಷ್ಟಪಡುವ ಜೀವಿಗಳು. ನಿಮ್ಮಷ್ಟು ತಾಳ್ಮೆ, ನಿಮ್ಮಷ್ಟು ಸಹನೆ, ನಿಮ್ಮಷ್ಟು ದೃಢ ನಿರ್ಧಾರ ಈ ಪ್ರಪಂಚದಲ್ಲಿ ಬೇರೆ ಯಾವ ರಾಶಿಯವರಿಗೂ ಇರಲು ಸಾಧ್ಯವೇ ಇಲ್ಲ.
ಒಂದು ಕೆಲಸವನ್ನು ಹಿಡಿದರೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅಡೆತಡೆಗಳು ಎದುರಾಗಲಿ, ಅದನ್ನು ಮುಗಿಸುವವರೆಗೂ ವಿಶ್ರಮಿಸುವ ಜಾಯಮಾನ ನಿಮ್ಮದಲ್ಲ. ಎತ್ತಿನಂತೆ ದುಡಿಯುವ ಪ್ರವೃತ್ತಿ ನಿಮ್ಮದು. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳ ಸರಮಾಲೆ? ಯಾಕೆ ನೀವು ಪ್ರತಿ ಹೆಜ್ಜೆಯಲ್ಲೂ ಸೋಲನ್ನು, ಅಪಮಾನವನ್ನು, ವಿಶ್ವಾಸಘಾತಕತನವನ್ನು ಅನುಭವಿಸುತ್ತಿದ್ದೀರಿ? ನೀವು ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಕೆಟ್ಟವರಾಗಿ ಅಪರಾಧಿಯ ಸ್ಥಾನದಲ್ಲಿ ನಿಂತಿರುವ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ಒಂದೆರಡಲ್ಲ, ನೂರಾರು ನಡೆದಿವೆಯಲ್ಲವೇ? ನೀವು ಯಾರಿಗಾದರೂ ಕಷ್ಟ ಎಂದು ನಂಬಿ ಹಣ ಕೊಟ್ಟರೆ ಆ ಹಣ ಎಂದಿಗೂ ನಿಮ್ಮ ಕೈ ಸೇರುವುದಿಲ್ಲ. ಬದಲಾಗಿ ನಿಮ್ಮ ಹಣವನ್ನು ಹೇಳಲು ಹೋದರೆ ನೀವೇ ಶತ್ರುವಾಗುತ್ತೀರಿ. ಯಾರನ್ನಾದರೂ ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಿಕೊಂಡ್ರೆ ಅವರಿಂದಲೇ ನಿಮಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ದ್ರೋಹವಾಗುತ್ತದೆ. ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದ ದೋಷವೋ, ಗ್ರಹಗತಿಗಳ ವಕ್ರದೃಷ್ಟಿಯೋ, ಅಥವಾ ಯಾರು ಮಾಡಿರುವ ಮಾಟಮಂತ್ರವೋ ಖಂಡಿತ ಅಲ್ಲ. ಬದಲಾಗಿ ನಿಮ್ಮ ಜೀವನದಲ್ಲಿಯೇ ಬೇರೂರಿರುವ ಆ 3 ಗುಪ್ತ ಶತ್ರುಗಳು. ನೀವು ಅಂದುಕೊಂಡಿರಬಹುದು ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು ನಿಮ್ಮ ಶತ್ರುಗಳು ಎಂದು, ಅಥವಾ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಕಠಿಣ ಶ್ರಮವನ್ನು ಸಹಿಸದ ಸಹೋದ್ಯೋಗಿಗಳು, ಬಾಸ್ ನಿಮ್ಮ ಶತ್ರುಗಳು ಎಂದು. ನಿಮ್ಮ ಆಸ್ತಿ, ಹಣದ ಮೇಲೆ ಕಣ್ಣಿಟ್ಟಿರುವ ಸಂಬಂಧಿಕರು ನಿಮ್ಮ ಶತ್ರುಗಳು ಎಂದು ನೀವು ಭಾವಿಸಿರಬಹುದು. ಆದರೆ ನನ್ನ ಮಾತನ್ನು ಬರೆದಿಟ್ಟುಕೊಳ್ಳಿ, ಅವರು ಖಂಡಿತ ನಿಮ್ಮ ನಿಜವಾದ ಶತ್ರುಗಳಲ್ಲ. ಅವರು ಕೇವಲ ನಿಮ್ಮ ಕಣ್ಣಿಗೆ ಕಾಣುವ ಸಣ್ಣ ಪುಟ್ಟ ವಿರೋಧಿಗಳು ಮಾತ್ರ. ಅವರಿಂದ ನಿಮಗೆ ಸ್ವಲ್ಪ ಮಟ್ಟದ ಕಿರಿಕಿರಿ ಆಗಬಹುದೇ ಹೊರತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಅವರಿಂದ ಸಾಧ್ಯವಿಲ್ಲ. ಆದರೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ ಹೊರಟಿರುವ ಆ 3 ಗುಪ್ತ ಶತ್ರುಗಳು ಅತ್ಯಂತ ಭಯಾನಕ. ಅವರು ಮಾಯಾವಿಗಳಂತೆ ನಿಮ್ಮ ಜೊತೆಯಲ್ಲಿಯೇ ಇದ್ದಾರೆ, ನಿಮ್ಮ ಉಸಿರಿನಷ್ಟೇ ಹತ್ತಿರದಲ್ಲಿದ್ದಾರೆ. ಅವರು ನಿಮ್ಮನ್ನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಉಸಿರಿನಲ್ಲೂ ಒಳಗೊಳಗೆ ಕೊಳ್ಳುತ್ತಿದ್ದಾರೆ. ನಿಮ್ಮ ಸುಂದರ ಕನಸುಗಳನ್ನು, ನಿಮ್ಮ ಉಜ್ವಲ ಭವಿಷ್ಯವನ್ನು, ನಿಮ್ಮ ಕಷ್ಟದ ಸಂಪಾದನೆಯನ್ನು ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಅವರು ಕ್ರೂರವಾಗಿ ನುಂಗಿ ಹಾಕುತ್ತಿದ್ದಾರೆ. ಆ 3 ಶತ್ರುಗಳ ಹೆಸರನ್ನು ನಾನು ಕೊನೆಯಲ್ಲಿ ಬಹಿರಂಗಪಡಿಸುತ್ತೇನೆ. ಅಲ್ಲಿಯವರೆಗೂ ನಾನು ಹೇಳುವ ಪ್ರತಿಯೊಂದು ಮಾತನ್ನು ನಿಮ್ಮ ದೈನಂದಿನ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳಿ. ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಾನು ಹೇಳ್ತಾ ಇರೋದು ಬೇರಾರದ್ದೋ ಕಥೆಯಲ್ಲ, ಬದಲಿಗೆ ಅಕ್ಷರಶಃ ನಿಮ್ಮದೇ ಜೀವನದ ಕಣ್ಣೀರಿನ ಕಥೆಯನ್ನ ಎಂದು. ವೃಷಭ ರಾಶಿಯವರೇ, ನೀವು ಕಲ್ಮಶವಿಲ್ಲದ ಹೃದಯವಂತರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟೇ ಶುದ್ಧವಾದದ್ದು. ಯಾರಾದರೂ ನಿಮ್ಮ ಬಳಿ ಬಂದು ಕಣ್ಣೀರು ಹಾಕಿ ಕಷ್ಟ ಎಂದು ಹೇಳಿದರೆ ನಿಮ್ಮ ಸ್ವಂತ ಕಷ್ಟವನ್ನು ಬದಿಗೊತ್ತಿ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಮನೆಯಲ್ಲಿ ನೀವೇ ಉಪವಾಸವಿದ್ದರೂ ಮನೆಗೆ ಬಂದ ಅತಿಥಿಗಳಿಗೆ ಹೊಟ್ಟೆ ತುಂಬ ಊಟ ಹಾಕುವ, ಕೈಲಾದ ಸಹಾಯ ಮಾಡುವ ಅತಿ ದೊಡ್ಡ ವಿಶಾಲ ಹೃದಯ ನಿಮ್ಮದು. ಆದರೆ ಈ ಸ್ವಾರ್ಥಿ ಸಮಾಜ ನಿಮ್ಮ ಈ ಒಳ್ಳೆಯತನವನ್ನು ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದನ್ನು ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಮೃದು ಸ್ವಭಾವವನ್ನು ಅವರು ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡಿದ್ದಾರೆ. ನಿಮ್ಮ ಬೆನ್ನ ಮೇಲೆ ಕಾಲಿಟ್ಟು ಅವರು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದಾರೆ. ಆದರೆ ನೀವು ಮಾತ್ರ ಇದ್ದಲ್ಲಿಯೇ ಇದ್ದೀರಿ. ನಿಮ್ಮಿಂದ ಆಗಬೇಕಾದ ಕೆಲಸ ಮುಗಿದ ತಕ್ಷಣ ನೀವು ಮಾಡಿದ ಸಹಾಯವನ್ನು, ನೀವು ತೋರಿದ ನಿಷ್ಕಲ್ಮಶ ಪ್ರೀತಿಯನ್ನು ಕ್ಷಣ ಮಾತ್ರದಲ್ಲಿ ಮರೆತು ನಿಮ್ಮನ್ನು ಅನಾಥರಂತೆ ಒಂಟಿಯಾಗಿಸಿ ಹೋದವರು ಎಷ್ಟು ಜನ? ನಿಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟವರು ಯಾರು? ನಿಮ್ಮ ಒಳಗಿನ ಆಳವಾದ ನೋವನ್ನು ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ ಅಲ್ಲವೇ? ನೀವು ಎಲ್ಲರಿಗೂ ಆಸರೆಯಾದಿರಿ, ಆದರೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲಲು ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲದಂತಾಗಿದೆ. ಇದಕ್ಕೆಲ್ಲ ಕಾರಣ ಬೇರಾರೂ ಅಲ್ಲ, ಆ ಗುಪ್ತ ಶತ್ರುಗಳು ಸೃಷ್ಟಿಸಿರುವ ಅಗೋಚರ ಮಾಯಾಜಾಲ. ಅವರು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಮ್ಮೆ ಗಮನ ಹರಿಸಿ. ವೃಷಭ ರಾಶಿಯವರಿಗೆ ಹಣ ಸಂಪಾದಿಸುವ ಅದ್ಭುತ ಕಲೆ ಜನ್ಮತಃ ಬಂದಿರುತ್ತದೆ. ಶುಕ್ರನ ಪ್ರಭಾವದಿಂದ ನಿಮಗೆ ಲಕ್ಸುರಿ ಜೀವನ, ಉತ್ತಮ ಬಟ್ಟೆ, ವಾಹನ, ಮನೆ ಇವೆಲ್ಲವುಗಳ ಮೇಲೆ ಆಕರ್ಷಣೆ ಹೆಚ್ಚು ಮತ್ತು ಅದನ್ನು ಪಡೆಯುವ ಯೋಗ್ಯತೆ ಕೂಡ ನಿಮಗಿದೆ. ನೀವು ಕೈಯಿಟ್ಟ ಕೆಲಸಗಳೆಲ್ಲ ಆರಂಭದಲ್ಲಿ ಚಿನ್ನವಾಗುತ್ತವೆ, ಆದರೆ ಎಷ್ಟೇ ಹಣ ಬಂದರೂ ಅದು ನಿಮ್ಮ ಕೈಯಲ್ಲಿ ನಿಲ್ಲುತ್ತಿಲ್ಲ. ಯಾಕೆ ತಿಂಗಳ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ಶೂನ್ಯವಾಗುತ್ತಿದೆ? ನೀವು ಎಷ್ಟೋ ಕೂಡಿಟ್ಟರೂ ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚು, ವಾಹನ ರಿಪೇರಿ ಅಥವಾ ಬೇರೆಯವರ ಸಾಲ ತೀರಿಸುವ ರೂಪದಲ್ಲಿ ನಿಮ್ಮ ಹಣ ನೀರಿನಂತೆ ಖರ್ಚಾಗುತ್ತಿದೆ. ನೀವು ಶ್ರೀಮಂತರಾಗುವ ಕನಸು ಕಾಣುತ್ತೀರಿ, ಅದಕ್ಕಾಗಿ ಹಗಲಿರುಳು ದುಡಿಯುತ್ತೀರಿ, ಆದರೆ ಕೊನೆಯಲ್ಲಿ ನೀವು ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದೀರಿ. ನಿಮ್ಮ ಜೇಬಿನಿಂದ ಹೋದ ಹಣ ಮರಳಿ ಬರುತ್ತಿಲ್ಲ. ನಿಮಗೆ ಬರಬೇಕಾದ ಹಣ, ಪ್ರಮೋಷನ್, ಆಸ್ತಿಪಾಸ್ತಿಗಳು ನ್ಯಾಯಯುತವಾಗಿ ನಿಮಗೆ ಸಿಗಬೇಕಿದ್ದರೂ ಅದು ಬೇರೆಯವರ ಪಾಲಾಗುತ್ತಿದೆ. ಈ ಆರ್ಥಿಕ ಸೋರಿಕೆಯ ಹಿಂದಿರುವ ಮಾಸ್ಟರ್ ಮೈಂಡ್ ಅದೇ 3 ಗುಪ್ತ ಶತ್ರುಗಳು. ಅವರು ನಿಮ್ಮ ಲಕ್ಷ್ಮಿಯನ್ನು ನಿಮ್ಮ ಮನೆಯಿಂದ ದೂರ ಓಡಿಸುತ್ತಿದ್ದಾರೆ. ನಿಮ್ಮ ಪರಿಶ್ರಮದ ಫಲವನ್ನು ಬೇರೆಯವರಿಗೆ ಧಾರೆ ಎರೆಯುತ್ತಿದ್ದಾರೆ.
ಇನ್ನು ನಿಮ್ಮ ಪ್ರೀತಿ ಪ್ರೇಮ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ, ನೀವು ಪ್ರೀತಿಸಿದರೆ ಜೀವನವನ್ನೇ ನೀಡುವಂತಹ ವ್ಯಕ್ತಿಗಳು. ವೃಷಭ ರಾಶಿಯವರು ತಮ್ಮ ಸಂಗಾತಿಗೆ, ತಮ್ಮ ಕುಟುಂಬಕ್ಕೆ ಅತಿ ಹೆಚ್ಚು ನಿಷ್ಠೆಯನ್ನು ತೋರಿಸುತ್ತಾರೆ. ನೀವು ಒಮ್ಮೆ ಒಂದು ಸಂಬಂಧವನ್ನು ಬೆಳೆಸಿದರೆ ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳಲು ನಿಮ್ಮ ಪ್ರಾಣವನ್ನು ಬೇಕಾದರೂ ಪಣಕ್ಕಿಡುತ್ತೀರಿ. ನಿಮ್ಮವರ ಸಂತೋಷಕ್ಕಾಗಿ ನಿಮ್ಮ ಇಷ್ಟಗಳನ್ನೆಲ್ಲ ತ್ಯಾಗ ಮಾಡುತ್ತೀರಿ. ಆದರೆ ನಿಮಗೆ ಪ್ರತಿಯಾಗಿ ಸಿಗುತ್ತಿರುವುದೇನು? ಕೇವಲ ನಿರ್ಲಕ್ಷ್ಯ, ಅಪನಂಬಿಕೆ ಮತ್ತು ಕಣ್ಣೀರು. ನೀವು ಎಷ್ಟೇ ಪ್ರೀತಿ ಕೊಟ್ಟರೂ ನಿಮ್ಮ ಸಂಗಾತಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಅದು ಸಾಕಾಗುತ್ತಿಲ್ಲ. ಅವರು ನಿಮ್ಮಲ್ಲಿ ಸದಾ ತಪ್ಪುಗಳನ್ನೇ ಹುಡುಕುತ್ತಾರೆ. ನಿಮ್ಮನ್ನು ಒಬ್ಬ ಅಪರಾಧಿಯಂತೆ ನೋಡುತ್ತಾರೆ. ನೀವು ಪಟ್ಟ ಕಷ್ಟಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ನಿಮ್ಮ ಮನಸ್ಸಿನೊಳಗಿನ ನೋವನ್ನು ಹೇಳಿಕೊಳ್ಳಲು ನಿಮಗೆ ಯಾರೊಬ್ಬರೂ ಇಲ್ಲ. ರಾತ್ರಿಯಿಡೀ ಮಲಗದೆ ಕಣ್ಣೀರು ಸುರಿಸುತ್ತಾ ಓವರ್ ಥಿಂಕಿಂಗ್ ಮಾಡುತ್ತಾ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡಿಕೊಳ್ತಿದ್ದೀರಿ. BP, ಶುಗರ್, ಥೈರಾಯ್ಡ್ನಂಥ ಒತ್ತಡದ ಕಾಯಿಲೆಗಳು ನಿಮ್ಮನ್ನು ಆವರಿಸುತ್ತಿವೆ. ನಿಮ್ಮ ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ನಾಶವಾಗಿದೆ. ಈ ಎಲ್ಲ ನೋವುಗಳ ಹಿಂದಿರುವ ಕಾಣದ ಕೈಗಳೇ ಆ 3 ಗುಪ್ತ ಶತ್ರುಗಳು. ಅವರು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ನುಚ್ಚುನೂರು ಮಾಡುತ್ತಿದ್ದಾರೆ. ಈಗ ಸಮಯ ಹತ್ತಿರವಾಗುತ್ತಿದೆ. ಆ ಶತ್ರುಗಳು ಯಾರು ಎಂದು ತಿಳಿಯುವ ಕ್ಷಣ ಬಂದಿದೆ. ನೀವು ಇನ್ನು ಮುಂದೆಯೂ ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಭವಿಷ್ಯ ಅಂಧಕಾರದಲ್ಲಿ ಕಳೆದು ಹೋಗುತ್ತದೆ. ಆ ಶತ್ರುಗಳನ್ನು ನೀವು ಹೊರಗಡೆ ಹುಡುಕಬೇಡಿ, ಏಕೆಂದರೆ ಅವರು ನಿಮ್ಮ ಒಳಗೆಯೇ ಇದ್ದಾರೆ. ನಿಮ್ಮ ಗುಣಗಳ ರೂಪದಲ್ಲಿಯೇ ಅಡಗಿದ್ದಾರೆ. ಹೌದು, ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಆ 3 ಗುಪ್ತ ಶತ್ರುಗಳು ಬೇರೆ ಯಾವುದೇ ವ್ಯಕ್ತಿಗಳಲ್ಲ. ಅವು ನಿಮ್ಮೊಳಗಿರುವ 3 ಮಾರಕ ಸ್ವಭಾವಗಳು. ಆಘಾತವಾಯಿತೆ? ವಿಡಿಯೋ ಸ್ಕಿಪ್ ಮಾಡಬೇಡಿ. ಈಗಲೇ ಅಸಲಿ ರಹಸ್ಯ ತಿಳಿದುಕೊಳ್ಳುತ್ತಿದೆ. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಮೊದಲನೇ ಮತ್ತು ಅತಿ ದೊಡ್ಡ ಗುಪ್ತಶತ್ರು ನಿಮ್ಮ ಅತಿಯಾದ ನಂಬಿಕೆ ಮತ್ತು ಕುರುಡು ಭಾವನಾತ್ಮಕತೆ. ಹೌದು, ವೃಷಭ ರಾಶಿಯವರೇ, ನೀವು ಜನರನ್ನು ಅತಿ ಬೇಗ ನಂಬುತ್ತೀರಿ. ಯಾರಾದರೂ 2 ಸಿಹಿ ಮಾತುಗಳನ್ನು ಆಡಿದರೆ ಅವರೇ ನಿಮ್ಮ ಆಪ್ತರು ಎಂದು ಭಾವಿಸಿ ನಿಮ್ಮ ಸರ್ವಸ್ವವನ್ನು ಅವರಿಗೆ ಧಾರೆ ಎರೆಯುತ್ತೀರಿ. ನಿಮ್ಮ ರಹಸ್ಯಗಳನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಎಲ್ಲರ ಮುಂದೆ ತೆರೆದಿಡುತ್ತೀರಿ. ಇದೇ ನಿಮ್ಮ ಮೊದಲ ಶತ್ರು. ಜನರು ನಿಮ್ಮ ಮುಗ್ಧತೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಬಳಿ ಸಾಲ ಪಡೆದು ಮೋಸ ಮಾಡಿ ಹೋಗುತ್ತಿದ್ದಾರೆ. ಯಾರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಕಲ್ಲು ಹೃದಯದವರಾಗಿ ಎಂದು ನಾನು ಹೇಳುತ್ತಿಲ್ಲ, ಆದರೆ ಎಲ್ಲಿ, ಯಾರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಎಂಬುದನ್ನು ಕಲಿಯಿರಿ. ನಿಮ್ಮ ಈ ಅತಿಯಾದ ನಂಬಿಕೆ ನಿಮ್ಮನ್ನು ಇಂದು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ನಿಮ್ಮ ಜೀವನದ 2ನೇ ಗುಪ್ತಶತ್ರು ನಿಮ್ಮ ಹಠಮಾರಿ ಸ್ವಭಾವ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳದಿರುವಿಕೆ. ವೃಷಭ ರಾಶಿಯವರು, ನೀವು ಒಂದು ಕೆಲಸಕ್ಕೆ, ಒಂದು ಸ್ಥಳಕ್ಕೆ ಅಥವಾ ಒಂದು ಸಂಬಂಧಕ್ಕೆ ಒಗ್ಗಿಕೊಂಡ್ರೆ ಅದು ನಿಮಗೆ ಎಷ್ಟೇ ನೋವು ಕೊಡುತ್ತಿದ್ದರೂ, ಎಷ್ಟೇ ನಷ್ಟ ಉಂಟು ಮಾಡುತ್ತಿದ್ದರೂ ಅದರಿಂದ ಹೊರಬರಲು ನೀವು ಇಷ್ಟಪಡುವುದಿಲ್ಲ. ಹೊಸತನವನ್ನು ಒಪ್ಪಿಕೊಳ್ಳಲು ನಿಮ್ಮ ಮನಸ್ಸು ಹಿಂದೇಟು ಹಾಕುತ್ತದೆ. ಪರಿಸ್ಥಿತಿಗಳು ಬದಲಾದಂತೆ ನೀವು ಬದಲಾಗುವುದಿಲ್ಲ. ನಿಮ್ಮ ಹಳೆಯ ನಿಯಮಗಳನ್ನೇ ಅಂಟಿಕೊಂಡು ಕೂರುತ್ತೀರಿ. ಹೀಗೆ ಇರಬೇಕು ಎಂಬ ನಿಮ್ಮ ಹಠಮಾರಿತನವೇ ನಿಮ್ಮ ಏಳಿಗೆಗೆ ಅತಿ ದೊಡ್ಡ ಅಡ್ಡಿಯಾಗಿದೆ. ಪ್ರಪಂಚ ವೇಗವಾಗಿ ಓಡುತ್ತಿದೆ. ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಿದರೂ ಕಂಕಟ್ ಮೋಡ್ನಂತೆ ಹೊರಬರಲು ಭಯಪಟ್ಟು ನೀವು ಆ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದೀರಿ. ಈ ಹಠ ಮತ್ತು ಬದಲಾವಣೆಯ ಭಯ ನಿಮ್ಮ 2ನೇ ಶತ್ರು. ಇದನ್ನು ಈಗಲೇ ಬಿಟ್ಟು ಬಿಡಿ. ಹೊಸತನಕ್ಕೆ ಆದ್ಯತೆ ನೀಡಿ. ಇನ್ನು 3ನೇ ಮತ್ತು ನಿಮ್ಮನ್ನು ಪ್ರತಿದಿನ ಕೊಲ್ಲುತ್ತಿರುವ ಗುಪ್ತ ಶತ್ರು ಹಳೆಯ ಕಹಿ ನೆನಪುಗಳನ್ನು ಬಿಡದಿರುವುದು ಮತ್ತು ದ್ವೇಷವನ್ನು, ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವುದು. ವೃಷಭ ರಾಶಿಯವರಿಗೆ ನೆನಪಿನ ಶಕ್ತಿ ಅಗಾಧ. ಆದರೆ ನೀವು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ನಿಮಗೆ ಯಾರು ಮೋಸ ಮಾಡಿದರು, ಯಾರು ನಿಮ್ಮನ್ನು ಅವಮಾನಿಸಿದರು, ಹಿಂದೆ ಏನಾಯಿತು ಎಂಬುದನ್ನೇ ಸದಾ ಮೆಲುಕು ಹಾಕುತ್ತಿರುತ್ತೀರಿ. ಹಳೆಯ ನೋವುಗಳನ್ನು, ನಿಮಗೆ ದ್ರೋಹ ಮಾಡಿದವರ ಮೇಲಿನ ಕೋಪವನ್ನು ನೀವು ಬಿಟ್ಟು ಬಿಡುವುದಿಲ್ಲ. ಅವರನ್ನು ಕ್ಷಮಿಸಿ ಮುಂದೆ ಸಾಗುವ ಬದಲು ಆ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲೇ ತುಂಬಿಕೊಂಡು ಪ್ರಸ್ತುತ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತಿದ್ದೀರಿ. ಹಳೆಯದನ್ನು ಹಿಡಿದಿಟ್ಟುಕೊಳ್ಳುವ ನಿಮ್ಮ ಈ ಗುಣವೇ ಯಶಸ್ಸಿನ ಶಕ್ತಿ ನಿಮ್ಮ ಹತ್ತಿರ ಬರದಂತೆ ತಡೆಯುತ್ತಿದೆ. ಕಳೆದು ಹೋದದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ನಿಮಗೆ ಮೋಸ ಮಾಡಿದವರನ್ನು ಕಾಲಪುರುಷನಿಗೆ ಬಿಟ್ಟು ಬಿಡಿ. ಅವನು ಮಾಡಿದ್ದನ್ನು ಅವರು ಅನುಭವಿಸುತ್ತಾರೆ. ನೀವು ನಿಮ್ಮ ಭವಿಷ್ಯದ ಕಡೆಗೆ ಮಾತ್ರ ಗಮನ ಹರಿಸಿ. ವೃಷಭ ರಾಶಿಯವರೇ, ಈ 3 ಶತ್ರುಗಳನ್ನು ನಿಮ್ಮ ಜೀವನದಿಂದ ಕಿತ್ತು ಬಿಸಾಕಿ. ಅತಿಯಾದ ನಂಬಿಕೆ ಬಿಡಿ. ಕಾಲಕ್ಕೆ ತಕ್ಕಂತೆ ಬದಲಾಗಿ ಮತ್ತು ಹಳೆಯ ಕಹಿ ನೆನಪುಗಳನ್ನು ಮರೆತು ಬಿಡಿ. ಈ 3 ಬದಲಾವಣೆಗಳನ್ನು ನೀವು ಹಿಂದೆ ಮಾಡಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತಡೆಯುವ ಶಕ್ತಿ ಈ ಬ್ರಹ್ಮಾಂಡದಲ್ಲಿಯೇ ಯಾರಿಗೂ ಇಲ್ಲ. ಶುಕ್ರದೆಸೆಯ ಅದ್ಭುತ ಯಶಸ್ಸು, ಸಂಪತ್ತು ಮತ್ತು ನೆಮ್ಮದಿ ನಿಮ್ಮದಾಗುತ್ತದೆ. ಈ ವಿಡಿಯೋದಲ್ಲಿನ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ
ಈ ವಿಡಿಯೋದಲ್ಲಿನ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಈ ಸತ್ಯವನ್ನು ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ಖಂಡಿತ ತಿಳಿಸಿ. ಮುಂಬರುವ ದಿನಗಳು ನಿಮಗೆ ಶುಭವಾಗಲಿ. ಧನ್ಯವಾದಗಳು.